ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಬಜೆ ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಯಾಕೆ ಜೀವನವೇ ವಿವೇಕಮತಿ ಸಾಲದೆ ಲೋಕದೋಳು ಎನ್ನ ದೂರುವುದೇನೋ, ಸಾಕುವ ನೃಪತಿ ಸೇವಕರಿಗೆ ಸಂಬಳ ಬೇಕಾದ ನಿತ್ತು ನೀಯೇ ತಡ ಮಾಡದೆ, ವಾಕು ಪೇಳಲು ನೀರಾಕರಿಸಿದರೆ ಪಾತಕವಾವರಿಗೆ ಬಾರದೇನೋ, ತಾಕಲೂರದೆ ಬಿದ್ದು ಭೂಮಿಯ ಬೈದ ಅವಿವೇಕನಂತೆ ನೀನು ಬಾಳೋರೇನೋ, ನೈಕ ಕರ್ಮ ಕ್ರತು ವಿಜಯ ವಿಠ್ಠಲಗೆ ನೀ ಬೇಕಾದವನೇ ನಾ ಬೇಕಾಗದವನೇ, ಬಲ್ಲಿದರಾವುತನು ಇಲ್ಲದೆ ಇರಲು ಹಲ್ಲಣಕ್ಕೆ ವಾಜಿ ನಿಲ್ಲುವುದೇನೋ, ಎಲ್ಲ ಕಾಲದಲ್ಲಿ ನಿನ್ನಲ್ಲಿ ದೃಢವೀರೆ ಸೊಲ್ಲು ಉಲ್ಲಂಘಿಸಲು ಸಲ್ಲುವುದೇ ಎನಗೆ ಪುಲ್ಲ ಶರಣಯ್ಯ ವಿಜಯ ವಿಠ್ಠಲ ಮಾರ್ಗ ಎಲ್ಲರಿಗೆ ದಯದಲ್ಲಿ ತೋರಿ ಕೊಡುವ, ಉತ್ತಮರನು ಕಂಡು ಎತ್ತಿ ಕರಗಳ ಮುಗಿಯೋ ಚಿತ್ತದಲ್ಲಿ ಪಾಪದತ್ತ ಪೋಗದಿರು, ತೊತ್ತು ವಾರ್ತಿಗೆ ಕಿವಿ ಇತ್ತು ಕೇಳದಿರು, ಸೋತಮರ ಕೂಡ ಪುಷಿಯಾಡದಿರು, ಆತ್ಮಸ್ತುತಿಯ ಬೀಡು ಎತ್ತದಿರು, ಪರರ ನಿಂದೆ ತೊತ್ತು ಬಡಕರಿಗೆ ತತ್ವ ಉಸರಾದಿರು, ಜಿತಮನ್ಯೋ ವಿಜಯ ವಿಠ್ಠಲನ ಚರಣ ಪಠಿಸುತ್ತಲಿದ್ದರೆ ನಾನೆತ್ತ ಪೋಗೆನೋ ಜೀವ, ಹಿಂದೆ ನೀನು ಸುಮ್ಮನೆ ನಿಂದು ಇರಲಾಗಿ ಇಂದಿರಾರಮಣನು ತಂದು ನಮ್ಮನ್ನೆಲ್ಲ ಪೊಂದಿಸಿ ಕೊಡಲಾಗಿ, ಅಂದು ಮೊದಲು ನೀ ನೊಂದ ಸಾಧನದಿಂದ ಬೆಲೆಗಂಬಿ, ಇಂದ್ರಾರ್ಕ ನಾಮ ವಿಜಯ ವಿಠ್ಠಲ ಬೇಡೆಂದರೆ ನಿಲ್ಲವು ಒಂದು ದಿನ ಆದರೂ, ಹಾದರ ಬೇಡೆಂಬೋ ಗರ್ತಿ ಮಾದಿಗನ್ನ ಪೋದಂತೆ ಓದ ಕಲಿತ ಪಂಡಿತ ಏಕಾದಶಿಲಿ ಉಂಡಂತೆ, ನೀ ಧಾರಾಳವಾಗಿರದೆ ಪೋದವು ಇಂದ್ರಿಯಗಳೆಂದು ಬೀದಿ ಬೀದಿ ದೂರಿ ತೋದ ವಸ್ತ್ರವಾಗದಿರು, ವೇದಾತ್ಮ ನಾಮ ವಿಜಯ ವಿಠ್ಠಲನ್ನ ಲೀಲಾ ಸತ್ಪದವನ್ನು ನಂಬೆ ಸರ್ವ ಸಾಧನಕ್ಕೆ ಅನುಕೂಲ, ಸಕಲರೊಂದಾಗಿ ಸಂಗ್ರಹ ವಿಜಯ ವಿಠ್ಠಲನ್ನ ಬಕುತರೆಂದೆನಿಸಿ ವಿಮುಕುತಿಯಲ್ಲಿ ಸುಖ ಬಡುವ, ಸಕಲರೊಂದಾಗಿ ಸಂಗ್ರಹ ವಿಜಯ ವಿಠ್ಠಲನ್ನ ಬಕುತರೆಂದೆನಿಸಿ ವಿಮುಕುತಿಯಲ್ಲಿ ಸುಖ ಬಡುವ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸೋತ್ತಮರ ನಿಂದಾವರ್ಜನೆ ಹಾಗೆ ಅದೇ ಥರ ಅನೇಕ ಭಾಗವತ ಧರ್ಮಾಚರಣೆಯ ಬಗ್ಗೆ ರಚಿಸಿದ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಯಾಕೆ ಜೀವನವೇ ವಿವೇಕಮತಿ ಸಾಲದೆ, ಯಾಕೆ ಜೀವನವೇ ಈ ಬುದ್ಧಿ ಸಾಕಾಗ್ತಾ ಇಲ್ಲ ನಿನಗೆ, ಲೋಕದೊಳಗೆ ಎನ್ನ ದೂರುವುದೇನೋ, ಯಾಕೆ ನೀನು ದೂರ್ತಾ ಇದ್ದೀವಿ ಲೋಕದೊಳಗೆ ಅಂದರೆ, ಇಲ್ಲಿ ಸ್ವೋತ್ತಮರ ಸ್ವಲ್ಪ ಸಾಧನ ಮಾಡ್ತಾ ಇದ್ದೀವಿ ಎಂಬೋ ಕಾಲಕ್ಕೆ ಸ್ವೋತ್ತಮರ ನಿಂದ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅಂದರೆ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಎಂಬೋ ಅಹಂಕಾರ ಬಂದುಬಿಡ್ತದೆ ಮನುಷ್ಯನಿಗೆ. ಅದು ಬಂತು ಅಂದರೆ ಸ್ವೋತ್ತಮರ ನಿಂದೆ, ಹಾಗೆ ಭಗವಂತನ ನಿಂದೆ ಕೂಡ ಮಾಡಲಿಕ್ಕೆ ಬುದ್ಧಿ ಸಾಕಾಗ್ಲಾರ್ದಾಗ ನನಗದು ಕೊಟ್ಟಿಲ್ಲ ದೇವರು, ಇದು ಕೊಟ್ಟಿಲ್ಲ ಅಂಥೇಳಿ, ಆಮೇಲೆ ನನ್ನ ಒಳಗಿದ್ದ ತತ್ವಾಭಿಮಾನಿ ದೇವತೆಗಳನ್ನು ನಿಂದೆ ಮಾಡೋದು, ನಾನೇನಿಲ್ಲ ನಾನು ಬೇಷ ಇದ್ದೀನಿ, ನನ್ನ ತತ್ವಾಭಿಮಾನಿ ದೇವತೆಗಳು ಆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಿಂದೆ ಮಾಡೋದು, ಹೀಗೆ ಲೋಕದೊಳು ಎನ್ನ ದೂರುವುದೇನೋ ಸಾಕುವ ನೃಪತಿ, ಈ ಒಂದು ಸಾಕೋ ರಾಜ ಸೇವಕರಿಗೆ ಸಂಬಳ ಕೊಟ್ಟು ಎಲ್ಲ ಬೇಕಾದ್ದನ್ನೆಲ್ಲ ಕೊಟ್ಟ ಮೇಲೆ ಅವನ ಮಾತೇ ಕೇಳಲಿಲ್ಲ ಅಂದರೆ
ನಿರಾಕರಿಸಿದರೆ ಅವಾಗೆ ಪಾತಕ ಆಗ್ತದಲ್ಲ, ತಪ್ಪಾಗ್ತದದು. ಅದೇ ಥರ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ. ಅವನ ಮಾತೇ ನಾವು ಕೇಳಲಾರ್ದಾಗಿ ತಾಕಲೂರದೆ ಬಿದ್ದು, ಅವನ ಮಾತೇ ನಾವು ಕೇಳ್ತಾ ಇಲ್ಲ, ಅವನ ಮಾತೇ ಕೇಳಲಾರ್ದಾಗಿ ಬರೀ ನಿಂದೆ ಮಾಡ್ತಾ ಇದ್ದೀವಿ ಅಂದರೆ ಅದು ತಪ್ಪು, ಪಾತಕ ಆಗ್ತದದು ಅಂತ ಹೇಳ್ತಾ ಇದ್ದಾರೆ. ಇದು ತಾಕಲೂರದೆ ಬಿದ್ದು ಭೂಮಿಯ ಬೈದು ಅವಿವೇಕನಂತೆ ನೀ ಬಾಳೋರೇನೋ ಅಂದರೆ ನಿಂದಿರ್ಲಕ್ಕಾಗ್ತಾ ಇಲ್ಲ. ನಿಂದಿರ್ಲಕ್ಕೆ ಬರಲಿಲ್ಲದವನು ಭೂಮಿ ಮೇಲೆ ಬಿದ್ದು ಬಿಟ್ಟಿದ್ದಾನೆ, ಬಿದ್ದು ಭೂಮಿನೇ ಬೈತಾ ಇದ್ದಾನೆ. ಅವನಿಗೆ ನಿಂದಿರ್ಲಕ್ಕೆ ಬಂದಿಲ್ಲ ಅಂಥೇಳಿ ಭೂಮಿನ ಬೈದರೆ ಅದು ಆ ಥರ ನಾವು ಆ ಇಂದ್ರಿಯಗಳನ್ನು ಹತೋಟೆಯಲ್ಲಿ ಇಟ್ಕೊಲಾರ್ದಾಗಿ, ದೇವರ ಕಡೆ ಧ್ಯಾಸ ಕೊಡಲಾರ್ದಾಗಿ ಬರೀ ಇಂದ್ರಿಯನ್ನ ಬೈತಾ ಹೋಗೋದು, ದೇವರನ್ನು ನಿಂದ ಮಾಡ್ತಾ ಹೋಗೋದು, ನನಗದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂಥೇಳಿ ಸ್ವೋತ್ತಮರನ್ನು ನಿಂದ ಮಾಡ್ತಾ ಹೋಗೋದು, ಇದು ಮಾಡೋದ್ರಿಂದ ಅದು ಅವಿವೇಕ ಅಂತಲೇ ಅನ್ನಿಸ್ಕೋತಾರೆ. ನೈಕ ಕರ್ಮಕೃತು, ಅನಂತ ಕರ್ಮಗಳು ಮಾಡಿಸುವವನು ವಿಜಯ ವಿಠಲ, ನೀ ಬೇಕಾದವನೇ ನಾ ಬೇಕಾಗದವನೇ, ನೀ ಬೇಕಾದವನೇನಪ್ಪ ನಾ ಬೇಕಾಗದವನೇನಪ್ಪ ಅಂಥೇಳಿ ಕೇಳ್ತಾ ಇದ್ದಾರೆ. ಬಲ್ಲಿದ ರಾವುತನು ಇಲ್ಲದೇ ಇರಲು, ಒಂದು ಕುದುರೆ ಇದ್ದದ ಹಲ್ಲಣಕ್ಕೆ ವಾಜಿ ನಿಲ್ಲುವುದೇನೋ, ಕುದುರೆಗೆ ಒಳ್ಳೆ ರಾವುತ ಇಲ್ಲ, ಆ ಕುದುರೆ ನಡೆಸೋ ಆತ ಅದು ಒಂದು ಕಡೆ ನಿಂದಿರೋದಿಲ್ಲ ಸರಿಯಾಗಿ. ಎಲ್ಲ ಕಾಲದಲ್ಲಿ ನಿನ್ನಲ್ಲಿ ದೃಢವಿರೆ, ನಿನ್ನಲ್ಲಿ ದೃಢಭಕ್ತಿ ಇದ್ದರೆ ಸೊಲ್ಲು ಉಲ್ಲಂಘಿಸಲು ಸಲ್ಲುವುದೇ ನನಗೆ. ಯಾವ ಕೆಟ್ಟ ಕಡೆ ಮಾತುಗಳು ಏನೂ ಇಲ್ಲಾರ್ದಾಗಿ ನನಗೆ ಮುಂದಕ್ಕೆ ಹೋಗ್ತಾ ಇರ್ತದ. ಸಜ್ಜನರಿಗೆ ತೋರಿಸ್ತೀನಿ ನೀನು, ಪುಲ್ಲ ಶರಣಯ್ಯ ವಿಜಯ ವಿಠಲ ಮಾರ್ಗ ಎಲ್ಲರಿಗೆ ಒಳ್ಳೆ ಮಾರ್ಗ ನೀನು ತೋರಿಸೋದಿಲ್ಲ. ಅವರ ಜೀವನ ಪರಿಪಕ್ವತೆ ಬಂದಿದೆ ಅಂತಂದರೆ ಸಜ್ಜನರನ್ನು ತೋರಿಕೊಡ ಅವ ಅಂದರೆ ಎಲ್ಲರಿಗೆ ಒಂದು ಸಜ್ಜನರನ್ನು ಗುಂಪನ್ನು ತೋರಿಸಿ ಅವರ ಜೊತೆಗೆ ಇರೋ ಥರ ಮಾಡೋದಿಲ್ಲಪ್ಪ ನೀನು. ನಿನ್ನಲ್ಲಿ ದೃಢಭಕ್ತಿ ಇದ್ದರೆ ಮಾತ್ರನೇ ನೀನದು ಮಾಡ್ತೀಯೆ. ಒಳ್ಳೆ ಕುದುರೆ ಇದ್ದರೆ ಕೂಡ ಅದನ್ನು ಇದು ಲಗಾಮ್ ಹಾಕಬೇಕು. ಅಂದರೆ ಈಗ ನಮಗೇನಿದ್ದದ, ನಾವು ದೇಹನೇ ಒಂದು ಕುದುರೆ, ದೇಹನೇ ಒಂದು ರಥ, ಅದಕ್ಕೆ 2 ಕಣ್ಣು 2 ಕಿವಿ ಎಂಬುದು ಕುದುರೆಗಳು. ಕಣ್ಣು ಏನು ನೋಡ್ತಾ ಇದ್ದೀವೋ ಅದು ಬೇಕು ಎಂಬೋ ಆಸೆಗೆ ಹೋಗ್ತಾ ಇರುತ್ತೆ ಕಣ್ಣು, ಕಿವಿ ಏನು ಕೇಳ್ತಾ ಇರ್ತೀವೋ ಅದ್ರ ಬಗ್ಗೆನೇ ಹೋಗ್ತಾ ಇರುತ್ತೆ. ಹೀಗೆ ಅದರ ಲಗಾಮ ನಮ್ಮ ಹತ್ರ, ಆ ಮನಸ್ಸು, ಆ ಹತೋಟಿ, ಆ ಇಂದ್ರಿಯಗಳ ಲಗಾಮ ನಮ್ಮ ಹತ್ರ ಇತ್ತು ಅಂದರೆ ಅವಾಗೆ ಆ ಕೆಟ್ಟದ ಕಡೆ ಹೋಗಲಾರ್ದಾಗೆ ಅದನ್ನು ನಿಯಂತ್ರಣ ಮಾಡಬಹುದು. ಹಾಗೆ ಅಂಥ ರಾವುತ ಇರಬೇಕು. ಆ ರಾವುತನೇ ನಮ್ಮಪ್ಪನ ಕಾಲಿಗೆ ಬಿದ್ದರೆ, ದೇವರ ಕಾಲಿಗೆ ಬಿದ್ದರೆ ಅವನು ಆ ಇಂದ್ರಿಯಗಳಿಗೆ ಹೇಳಿ ಆ ಕಡೆ ಹೋಗಲಾರ್ದಾಗಿ ಮಾಡ್ತಾನೆ. ಅದಕ್ಕೆ ಅವನ ದಯ ನಮ್ಮ ಮೇಲೆ ಇದ್ದರೆ, ನಮ್ಮ ಕರ್ಮ ಪರಿಪಕ್ವ ಆದರೆ ಆ ಸಜ್ಜನರಿಗೆ ಒಳ್ಳೆ ಹಾದಿ ನಮಗೆ ಹಿಡಿಸ್ತಾನೆ, ಪರನಿಂದಗಳು ಮಾಡಲಾರ್ದಾಗಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಉತ್ತಮರನ್ನು ಕಂಡು ಎತ್ತಿ ಕರಗಳ ಮುಗಿಯೋ, ಉತ್ತಮರನ್ನು ನೋಡಿ ಎತ್ತಿ ಕೈ ಮುಗಿ. ಚಿತ್ತದಲ್ಲಿ ಪಾಪದತ್ತ ಪೋಗದಿರು, ಪಾಪದ ಹತ್ರ ಹೋಗಬೇಡ ನೀನು ಚಿತ್ತದಿಂದ. ತೊತ್ತು ವಾರ್ತೆಗೆ ಕಿವಿ ಎತ್ತಿ ಕೇಳದಿರು, ಕೆಟ್ಟ ಏನೇನೋ ವಾರ್ತೆಗಳು ಹೇಳ್ತಾ ಇರ್ತಾರೆ, ಅದನ್ನು ಕಿವಿ ಕೊಟ್ಟು ಕೇಳಬೇಡ. ಸೋತ್ತಮರ ಕೂಡ ಪುಷಿಯಾಡದಿರು, ಸೋತ್ತಮರನ್ನು ಎಂದಿಗೂ ಬೈಲಕ್ಕೆ ಹೋಗಬೇಡ, ಎಂದಿಗೂ ನಿಂದೆ ಮಾಡ್ಲಕ್ಕೆ ಹೋಗಬೇಡ. ಆತ್ಮಸ್ತುತಿಯ ಬಿಡು, ನಾನು ಎಂಬೋ ಅಹಂಕಾರ ಆತ್ಮಸ್ತುತಿ ಬಿಡು. ಎತ್ತದಿರು ಪರರ ನಿಂದೆ, ಬೇರೆಯವರ ನಿಂದೆ ಮಾಡ್ಲಕ್ಕೆ ಹೋಗಬೇಡ. ತೊತ್ತು ಬಡಕರಿಗೆ ತತ್ವ ಉಸರದಿರು. ಏನು ಜ್ಞಾನ ಇಲ್ಲದವರು, ಯಾವಾಗಲೂ ಲೌಕಿಕದಾಗಿದ್ದವರಿಗೆ ನೀನು ಯಾವತ್ತಿಗೂ ತತ್ವಜ್ಞಾನ ಮಾತ್ರ ಹೇಳಬೇಡ. ಜಿತಮನ್ಯು ವಿಜಯ ವಿಠಲನ್ನ, ಇಂದ್ರಿಯಗಳನ್ನು ಗೆದ್ದ ನಮ್ಮಪ್ಪನ್ನ ಚರಣ ಪಠಿಸುತ್ತಿರೆ ನಾನೆತ್ತ ಪೋಗೆನೋ ಜೀವ. ದೇವರ ಕಾಲಿಗೆ ಬಿದ್ದರೆ ಸಾಕು, ಅದು ಎಲ್ಲಿಗೆ ಹೋಗ್ಲಿಕ್ಕಾಗೋದಿಲ್ಲ ನಮಗೆ. ಮತ್ತೆ ದೇವರು ಕರೆಕ್ಟಾಗಿ ನಮಗೆ ಈ ಸ್ವೋತ್ತಮರ ನಿಂದನೆ ಅವೆಲ್ಲ ಮಾಡಿಸ್ಲಾರ್ದಾಗೆ ನೋಡ್ತಾನೆ ಅಂಥೇಳಿ. ಹಿಂದೆ ನೀನು ಸುಮ್ಮನೆ ನಿಂದು ಇರಲಾಗಿ, ಇಂದಿರಾರಮಣನು ಸುಮ್ಮನೆ ಇದ್ದಾಗೆ ದೇವರೇನು ಮಾಡಿದ, ತತ್ವಾಭಿಮಾನಿ ದೇವತೆಗಳನ್ನೆಲ್ಲ ಕರ್ಕೊಂಡು ಬಂದು ಹೊಂದಿಸಿ, ಅಂದು ಮೊದಲು ನೀ ನೊಂದ ಸಾಧನದಿಂದ ಬೆಲೆಗಾಂಬಿ ಇಂದ್ರಿಯ ಅಂದರೆ ಅವಾಗ ಹಾಗೆ ಏನೂ ಇಲ್ಲಾರ್ದಾಗಿದ್ದ ಜೀವಕ್ಕೆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಕೊಟ್ಟು ಅವರಲ್ಲಿಂದ ನಿನ್ನ ಸಾಧನೆ ಮಾಡಿಸ್ತಾ ಇದ್ದಾನೆ ಸ್ವಾಮಿ.
ಆ ನೊಂದ ಆ ನೀನೊಂದ ಸಾಧನದಿಂದ ಬೆಳಗಾಂಬಿ, ಅದರಲ್ಲಿಂದನೇ ನಿನಗೆ ಸಾಧನೆ ಬರ್ತಾ ಇದೆ. ಇಂದ್ರ ಕರ್ಮ ನಾಮ, ಇಂದ್ರನೊಳಗೆ ನಿಂತು ಕರ್ಮಗಳ ಮಾಡಿಸಿದಾತ ನಮ್ಮಪ್ಪ ವಿಜಯ ವಿಠಲ. ಬೇಡಂದರೆ ನಿಲ್ಲವು ಒಂದು ದಿನ ಆದರೂ. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ನಿನಗೆ ಒಳಗೆ ನಿಂತು ಎಲ್ಲ ಕೆಲಸ ಮಾಡಿಸ್ತಾರೆ, ಬೇಡ ಅಂದರೆ ಕೂಡ ಬಿಡೋದಿಲ್ಲ. ಆದರೆ ಪರನಿಂದ ಮಾಡಲಾರ್ದಾಗಿ ನೋಡು ಅಂಥೇಳಿ ದೇವರ ಪಾದಕ್ಕೆ ಬೆಳ್ತಾ ಹೋಗು. ಇಂದ್ರಿಯಗಳ ನಿಂದನೆ ಮಾಡಲಾರ್ದಾಗಿ, ಇಂದ್ರಿಯ ಅಭಿಮಾನಿ ದೇವತೆಗಳ ನಿಂದನೆ ಮಾಡಲಾರ್ದಾಗಿ ದೇವರ ಪಾದಕ್ಕೆ ಬೆಳ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಆದರ ಬೇಡೆಂಬೋ ಗರ್ತಿ, ಈ ನೀಚವಾದ ಮನಸ್ಸು ಇದ್ದ ವ್ಯಕ್ತಿ ಮಾದಿಗನ ಜೊತೆ ಹೋದಂಗೆ. ಆಮೇಲೆ ಓದು ಎಲ್ಲ ಚಲೋ ಕಲಿತಾತ ಪಂಡಿತ, ಏಕಾದಶಿ ದಿವಸ ಊಟ ಮಾಡಿದನಂತೆ. ನೀ ಧಾರಾಳವಾಗಿದರೆ ಪೋದವು ಇಂದ್ರಿಯಗಳೆಂದು, ಇಂದ್ರಿಯಗಳು ಬೇರೆ ಹೋಗ್ತಾ ಇದ್ದಾವೆ ಅಂತ ನೀನು ಹಾಗೇ ಇರಬೇಡ. ಅದೇನು ನೀನು ಧಾರಾಳ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಇಂದ್ರಿಯ ಕರ್ಕೊಂಡು ಹೋಗ್ಯದ, ಇಂದ್ರಿಯಗಳಿಂದ ನಾನು ಊಟ ಮಾಡಿದೆ ಏಕಾದಶಿ ದಿವಸ, ಅದು ಮಾದಿಗರ ಜೊತೆಗೆ ತಿರುಗಿದೆ, ಹೀಗೆ ಅನ್ನಬೇಡ. ಬೀದಿ ದೂರಿ ಬೀದಿಯಲ್ಲಿ ಹೋಗಿ ತೋದ ವಸ್ತ್ರವಾಗದಿರು. ತೊಯ್ದು ವಸ್ತ್ರ ಹೇಗಿರ್ತದ, ಮನುಷ್ಯಗೆ ಅಂಟಿಕೆಂಡೇ ಇರ್ತದ. ಆ ಥರ ಅಂಟಿಕೆಂಡೆ ಅಂದರೆ ಹೀಗೆ ಇಂದ್ರಿಯ ಇದು ಮಾಡಿಸಿದ್ದಾರೆ ನನಗೆ ಈ ಥರ, ಅದಕ್ಕೆ ನಾ ಮಾಡ್ತಾ ಇದ್ದೀನಿ ಅಂತೇಳಿ ಅನ್ನಬೇಡ ನೀನು. ವೇದಾತ್ಮನಾಮ ವಿಜಯ ವಿಠಲ ಲೀಲಾ ಸತ್ಪದವನ್ನು, ದೇವರ ಪಾದವನ್ನು ನಂಬು. ಸರ್ವ ಸಾಧನಕ್ಕೆ ಅನುಕೂಲವಾಗ್ತದ. ಸರ್ವ ಸಾಧನಕ್ಕೆ ಆ ಪಾದವನ್ನು ನಂಬಿದರೆ ಅನುಕೂಲ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಸಕಲರೊಂದಾಗಿ ಸಂಗ್ರಹ ವಿಜಯ ವಿಠಲನ್ನ ಭಕುತರೆಂದೆನಿಸಿ ವಿಮುಕುತಿಯಲ್ಲಿ ಸುಖ ಪಡುವ. ಎಲ್ಲರೂ ಒಂದಾಗಿ ವಿಜಯ ವಿಠಲನ್ನ ಭಕುತರು ಅಂತ ಹೇಳಿ ವಿಮುಕುತಿಯಲ್ಲಿ ಸುಖ ಪಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದರಲ್ಲಿ ಸಕಲರು ಒಂದಾಗಿ, ತತ್ವಾಭಿಮಾನಿಗಳು, ಗುರುಗಳು ಎಲ್ಲರೂ ಒಂದಾಗಿ ನಮ್ಮನ್ನು ಭಕ್ತರು ಅಂತ ಹೇಳ್ತಾರೆ. ಆವಾಗೇ ನಮಗೆ ಮುಕುತಿಯಲ್ಲಿ ಸುಖ ಸಿಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ತತ್ವಾಭಿಮಾನಿಗಳು, ಗುರುಗಳು ಎಲ್ಲರೂ ಅವರ ಪಾದಕ್ಕೆ ಬಿದ್ದು, ದೇವರ ಪಾದಕ್ಕೆ ಬಿದ್ದರೆ ಅವರೆಲ್ಲರೂ ಕಲಿತು ನಮಗೆ ಈ ದೇವರ ಭಕ್ತ ಈತ ಅಂಥೇಳಿ ನಮಗೆ ಒಂದು ಏನಂತಾರೆ ರಿಕಗ್ನಿಷನ್ ಅದು ಕೊಡ್ತಾರೆ. ಸಕಲರೊಂದಾಗಿ ಸಂಗ್ರಹ ವಿಜಯ ವಿಠಲನ್ನ ಭಕುತರು ಅಂತೇಳಿ ನಮಗೆ ಮುದ್ರ ಕೊಡ್ತಾರೆ, ಇವರು ಭಕ್ತರು ಅಂಥೇಳಿ. ಆವಾಗೆ ಮುಕ್ತಿಯಲ್ಲಿ ಅವರು ಸುಖ ಪಡ್ತಾರೆ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಇದು ಇಂದ್ರಿಯಗಳನ್ನು ಬೀದಿ ದೂರಿ ಎಲ್ಲಿಗೆ ಹೋದರೆ ಕೂಡ ಅದು ದೇವರ ನಾಮಸ್ಮರಣೆಯಲ್ಲೇ, ಅಂದರೆ ಗುರುಗಳನ್ನು ಇಂದ್ರಿಯಗಳನ್ನು ಅದೇ ಬೇಡ್ಕೋಬೇಕಂತೆ. ಮನಸ್ಸು ಬೇರೆ ಕಡೆ ಹೋಗ್ಲಾರ್ದಾಗಿ ದೇವರ ಕಡೆ ಮಾತ್ರ ಹೋಗೋ ಥರ ಇಲ್ಲಿ ಮತ್ತೆ ಈಶ್ವರನ ಬೇಡ್ಕೊಂಡು ಕೈಲಾಸ ವಾಸ ಗೌರೀಶ ಈಶ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಅಂಥೇಳಿ ಅದನ್ನು ಕೂಡ ಬೇಡಿಕೊಂಡು ದೇವರಲ್ಲಿ ಮನಸ್ಸು ಕೊಡೋ ಥರ ನಾವು ಬೇಡ್ಕೋಬೇಕು. ಅದನ್ನು ಅವಾಗೇ ಎಲ್ಲರೂ ದೇವತೆಗಳು, ಗುರುಗಳು, ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ಕಲಿತು ನಮ್ಮನ್ನು ವಿಜಯ ವಿಠಲನ್ನ ದಾಸ ಈತ, ವಿಜಯ ವಿಠಲನ್ನ ಭಕ್ತ ಈತ ಅಂಥೇಳಿ ನಮಗೆ ಮುದ್ರೆ ಕೊಟ್ಟು ನಮಗೆ ಮುಕ್ತಿಯಲ್ಲಿ ಸುಖ ಪಡೋ ಥರ ಮಾಡ್ತಾರೆ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಇದರೊಳಗೆ ನನ್ನ ಜೀವನಯೋಕ್ತಿಗೆ ಎಷ್ಟು ಅರ್ಥ ಆಗಿದೆನೋ ಅಷ್ಟು ಹೇಳಕ್ಕೆ ಪ್ರಯತ್ನ ಮಾಡಿರೋದು. ಒಳಗೆ ಸ್ವಾಮಿ ನಿಂತು ನುಡಿಸಿದ್ದು, ನಾನು ನುಡಿದಿದ್ದು. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.